ಹಲೋ ಮಯೂರು ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇದು ಮೌನದ ಮಾತು ಎಪಿಸೋಡ್ 2. ಎಪಿಸೋಡ್ 1 ಆಲ್ರೆಡಿ ನಾನು ತುಂಬ ಲಾಂಗ್ ಬ್ಯಾಕ್ ಅಪ್ಲೋಡ್ ಮಾಡಿದ್ದೆ ಆ್ಯಂಡ್ ಈ ಎಪಿಸೋಡಿಗೆ ಅವಾಗೊಂದು ಹೆಸರು ಕೂಡ ಇಟ್ಟಿರಲಿಲ್ಲ. ಸೊ ಇವಾಗ ಇದಕ್ಕೆ ಮೌನದ ಮಾತು ಅಂತ ಹೆಸರಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಎಸ್, ಆ್ಯಂಡ್ ಇವತ್ತು ಇದು ಜಸ್ಟ್ ನಾರ್ಮಲ್ ಡೇ ಇನ್ ಮೈ ಲೈಫ್ ವೀಡಿಯೋ ಥರನೇ, ಬಟ್ ಅ ಲಿಟಲ್ ಬಿಟ್ ಡಿಫ್ರೆಂಟ್. ಇವತ್ತು ಆ್ಯಕ್ಚುಲಿ ನಾನು ಪಾಲಕ್ ಗೊಜ್ಜು ಮಾಡೋಣ ಅಂತ ಅಂದ್ಕೊಂಡೆ. ನನಗೆ ಕುಕ್ಕಿಂಗೇ ಬರ್ತಾ ಇರಲಿಲ್ಲ. ನಾನು ಪ್ರೀವಿಯಸ್ ವೀಡಿಯೋದಲ್ಲೂ ಹೇಳಿದ್ದೆ, ಅದಕ್ಕೆ ನಾನು ಕುಕ್ಕಿಂಗ್ ಮಾಡೋದೇ ಹೇಟ್ ಮಾಡ್ತಾಯಿದ್ದೆ. ಬಟ್ ಇವಾಗ ನಾನು ಕುಕ್ಕಿಂಗ್ ಕಲ್ತ ಮೇಲೆ, ಸ್ವಲ್ಪ ಕಲ್ತ ಮೇಲೆ ಇವಾಗ ನಂಗೆ ಕುಕ್ಕಿಂಗ್ ಇಷ್ಟ ಆಗ್ತಾಯಿದೆ. ಫಸ್ಟ್ ಸರ್ವೈವ್ ಆಗೋಕ್ಕೋಸ್ಕರ ಕುಕ್ ಮಾಡ್ತಾಯಿದ್ದೆ, ಬಟ್ ಇವಾಗ ರಿಲ್ಯಾಕ್ಸೇಷನ್ಗೋಸ್ಕರ ಕುಕ್ ಮಾಡ್ತೀನಿ. ಆ್ಯಂಡ್ ದಟ್ ಈಸ್ ಹೌ ಎವ್ರಿಥಿಂಗ್ ವರ್ಕ್ಸ್ ಅಂತ ಅನಿಸುತ್ತೆ. ಲೈಕ್ ಎಲ್ಲದಕ್ಕೂ ರಿಲೇಟ್ ಮಾಡಿದಾಗ ಜಸ್ಟ್ ಥಿಂಕ್ ಮಾಡಿ, ನಾವು ಒಂದನ್ನು ಕಲಿಯೋಕ್ಕಿಂತ ಮುಂಚೆ ಅದನ್ನ ಹೇಟ್ ಮಾಡ್ತಾ ಇರ್ತೀವಿ. ಕಲ್ತಾದ್ಮೇಲೆ ವಿ ರಿಯಲಿ ಲವ್ ಡೂಯಿಂಗ್ ದ್ಯಾಟ್. ನಾನು ಮಾಡಿರೋ ಅಡುಗೆ ನನಗೆ ತುಂಬ ಇಷ್ಟ ಆಗ್ತಾ ಇದೆ. ಕೆಲವೊಂದು ಸತಿ ಹಾಳಾಗುತ್ತೆ, ಬಟ್ ಇಟ್ಸ್ ಫೈನ್. ತಪ್ಪಾಗಿ ಆಗುತ್ತೆ ಕೆಲವೊಂದು ಸತಿ. ನಾವು ಚೆನ್ನಾಗಿ ಮಾಡಿದಾಗ ಮಾತ್ರ ಚೆನ್ನಾಗಾಗಿದೆ ಅಂತ ಎಲ್ಲರ ಹತ್ರ ಹೇಗೆ ಹೇಳ್ಕೊತೀವೋ, ಹಾಗೆ ತಪ್ಪು ಮಾಡಿದಾಗ ಪರವಾಗಿಲ್ಲ, ನಮ್ಮನ್ನು ನಾವು ಎಕ್ಸೆಪ್ಟ್ ಮಾಡೋಣ. ನಮ್ಮನ್ನು ನಾವೇ ಫಸ್ಟ್ ಎಕ್ಸೆಪ್ಟ್ ಮಾಡದಿದ್ದಾಗ ಬೇರೆ ಯಾರು ಯಾಕೆ ಎಕ್ಸೆಪ್ಟ್ ಮಾಡ್ತಾರೆ ಅಲ್ವಾ? ಆ್ಯಂಡ್ ರೀಸೆಂಟ್ಲಿ ನನಗೊಂದು ವಿಷಯ ರಿಯಲೈಸ್ ಆಯಿತು, ದಟ್ ನಮ್ಮ ಲೈಫಲ್ಲಿ ನಾವು ಎಷ್ಟು ಓವರ್ ಥಿಂಕ್ ಮಾಡ್ತೀವಲ್ವ, ಎಷ್ಟು ಟೆನ್ಷನ್ ಮಾಡ್ಕೊತೀವಿ, ಇಷ್ಟೊಂದು ಪ್ಲ್ಯಾನಿಂಗ್ ಮಾಡ್ತೀವಿ. ಬಟ್ ನನಗೇನಿಸುತ್ತೆ, ಪ್ಲ್ಯಾನಿಂಗ್ ಇಸ್ ಇಂಪಾರ್ಟೆಂಟ್. ಎಸ್, ನಾನು ಕೂಡ ಪ್ಲ್ಯಾನಿಂಗ್ ಮಾಡ್ತೀನಿ ಫ್ಯೂಚರ್ ಬಗ್ಗೆ ಅಥವಾ ಇವತ್ತಿನ ಬಗ್ಗೆ, ನಾಳೆ ಬಗ್ಗೆ ಯಾವಾಗಿರ್ತೀನಿ. ಬಟ್ ಐ ಫೀಲ್ ನಮ್ಮ ಹತ್ರ ಯಾವಾಗಲೂ ಪ್ಲ್ಯಾನ್ ಎ ಆ್ಯಂಡ್ ಪ್ಲ್ಯಾನ್ ಬಿ ಇರಬೇಕು. ಪ್ಲ್ಯಾನ್ ಎ ಅದು ನಾವು ಮಾಡೋ ಪ್ಲ್ಯಾನ್ ಬಿ ಇಸ್ ಗಾಡ್. ದೇವ್ರ ಮೇಲೆ ಭಾರ ಹಾಕ್ಬಿಡ್ಬೇಕು. ನಮ್ಮ ಪ್ಲ್ಯಾನ್ ವರ್ಕ್ ಆಗಿಲ್ಲ ಅಂದರೆ ದೇವ್ರು ನಮಗಿಂತ ಒಳ್ಳೆ ಪ್ಲ್ಯಾನ್ ಮಾಡಿರ್ತಾರೆ. ಸೊ ಸುಮ್ಮನೆ ದೇವ್ರನ್ನ ನಂಬೋದು ನಾವು ಸುಮ್ಮನೆ ತಲೆ ಕೆಡಿಸ್ಕೊಳ್ಳೋದಕ್ಕಿಂತ ಒಳ್ಳೇದು ಅಂತ ಅನ್ಸಲ್ವಾ? ಆ್ಯಂಡ್ ಫಸ್ಟ್ ಬೇರೆಯವ್ರ ಬಗ್ಗೆ ಚಿಂತೆ ಮಾಡೋದು ಬೇಡಿ. ಬೇರೆಯವ್ರು ಏನು ಮಾಡಿದ್ರು, ಅವ್ರೇನು ಹಾಕಿದ್ರು, ಅವ್ರೇನು ಬಿಟ್ಟರು, ಅಥವಾ ಇದ್ರ ಬಗ್ಗೆ ನೀವು ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ನೀವು ನಿಮಗೋಸ್ಕರ ಯಾವಾಗ ಯೋಚನೆ ಮಾಡ್ತೀರಾ? ಹಾಗೆ ಸ್ವಲ್ಪ ಬುಕ್ ಓದೋಣ ಅಂತ ಕೂತ್ಕೊಂಡೆ. ಬಟ್ ಯಾಕೋ ನಾನು ಪೂಜೆ ಮಾಡೋದನ್ನ ಮಿಸ್ ಮಾಡ್ಕೊತಾ ಇದ್ದೆ. ಬಿಕಾಸ್ ನಾನು ಪೀರಿಯಡ್ಸಲ್ಲಿ ಇದ್ದೆ, ನಾನು ಪೂಜೆ ಮಾಡೋಕ್ಕಾಗಲಿಲ್ಲ. ಬಟ್ ಅಟ್ಲೀಸ್ಟ್ ಸಾಂಗ್ ಕೇಳ್ಬೋದಲ್ವಾ ಅಂದ್ಬಿಟ್ಟು ನಾನು ಸಾಂಗ್ ಹಾಕೋಣ ಅಂತ ಅಂದ್ಕೊಂಡೆ. ನಂಗೆ ವಿದ್ಯಾಭೂಷಣ್ ಅವ್ರ ವಾಯ್ಸ್, ಅವ್ರ ಸಾಂಗ್ ತುಂಬ ಇಷ್ಟ. ಆ ಸಾಂಗ್ ಕೇಳ್ತಿದ್ರೆ ನನ್ನೇ ನಾನು ಮರ್ತೋಗ್ತೀನಿ. ಬಟ್ ವಿಚಿತ್ರ ಏನಂದರೆ, ಚಿಕ್ಕ ವಯಸ್ಸಲ್ಲಿ ಮೂವಿ ಸಾಂಗ್ ಅಂತ ಎಷ್ಟು ಹಾರಾಡ್ತಾ ಇದ್ವಿ. ಅಪ್ಪ ಅಮ್ಮ ಏನಾದ್ರು ಪೂಜೆ ದೇವ್ರ ಸಾಂಗ್ ಅಂತ ಹೇಳಿದ್ರೆ ನಮಗೆ ಅಯ್ಯೋ ಬೋರಿಂಗಪ್ಪ ಅನ್ನಿಸ್ತಾ ಇತ್ತು. ಆದರೆ ಇವಾಗ ಅದೇ ಸಾಂಗ್ಸ್, ಅದೇ ಪೂಜೆ ಎಷ್ಟು ರಿಲ್ಯಾಕ್ಸಿಂಗ್ ಅನಿಸುತ್ತೆ. ಅದನ್ನೇ ಮಾಡ್ತಾ ಇರೋಣ ಅನಿಸುತ್ತೆ. ದೊಡ್ಡದಾಗ್ತಾ ಎಷ್ಟೊಂದು ಚೇಂಜಸ್ ಆಗುತ್ತಲ್ವಾ? ಓಕೆ, ಎಂಡ್ ಆಫ್ ದ ವಿಡಿಯೋಗೆ ಬಂದುಬಿಟ್ಟಿದ್ದೀವಿ ಆಲ್ರೆಡಿ. ಆ್ಯಂಡ್ ದಿಸ್ ವಾಸ್ ಮೈ ಡೇ ಇನ್ ಮೈ ಲೈಫ್. ನಿಮ್ಮೆಲ್ಲರಿಗೂ ಇದು ಇಷ್ಟ ಆಯಿತು ಅಂದ್ಕೊತೀನಿ. ಆ್ಯಂಡ್ ಇವತ್ತಿನ ದಿನ ನನಗೆ ತುಂಬ ಪೀಸ್ಫುಲ್ ಆಗಿತ್ತು. ಆ್ಯಂಡ್ ಐ ರಿಯಲಿ ಲವ್ಡ್ ಇಟ್. ಥ್ಯಾಂಕ್ ಯು ಎಲ್ಲರಿಗೂ ಪೂರ್ತಿ ವಿಡಿಯೋ ನೋಡೋದಕ್ಕೆ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಐ ಲವ್ ಯು ಆಲ್. ಬಾಯ್.